ಇದೇನಿದೆ ಸಿದ್ಧಾರ್ಥ ಅವರ ಸಿಂಚನನ? ಅಲ್ಲ, ಈ ವಿಡಿಯೋ ನನಗೆ ಯಾಕೆ ಕಳ್ಸ ಸಿಂಚನ? ಇದರಿಂದ ನಾ ಏನು ಅನ್ಕೋಬೇಕ? ಇವರೆಲ್ಲ ಏನು ಅನ್ಕೊಂಡಾರೋ ನನಗಂತೂ ಒಂದಿಟ್ಟು ತಿಳಿಯುತ್ತೆ. ಅಲ್ಲ, ಈ ವಿಡಿಯೋ ನನಗೆ ಕಳಿಸೋದ್ರಿಂದ ಏನು ಯೂಸ್? ನನಗೇನಾದರೂ ಸಿದ್ಧಾರ್ಥ ಅವ್ರ ಮೇಲೆ ಫೀಲಿಂಗ್ಸ್ ಐತಂತ ತಿಳ್ಕೊಂಡಾಳ, ಅದಕ್ಕೆ ಈ ವಿಡಿಯೋ ಕಳ್ಸಾಳ. ನನಗೇನು ಸಿದ್ಧಾರ್ಥನ ಮೇಲೆ ಯಾವ ಆ ಥರ ಫೀಲಿಂಗ್ಸು ಇಲ್ಲ. ಏನೋ ಅಂತ ಅರ್ಥ ಆಗುತ್ತೆ. ಆದರೂ ನನಗೆ ಯಾಕೆ ಬೇಕು ಇವ್ರ ವಿಚಾರ? ಹೋಗ್ಲಿ ಬಿಡು. ಆದರೂ ಯಾಕೋ ನನ್ನ ಮನಸ್ಸಿಗೆ ಒಂಥರ ಅನ್ನಿಸ್ತು ವಿಡಿಯೋ ನೋಡಂತಲೇ. ಅಲ್ಲಿ ನನ್ನ ಮನಸ್ಸಿಗೆ ಯಾಕೋ ಏನೋ ಒಂಥರ ಯಾಕೆ ಅನ್ನಿಸ್ಬೇಕು? ಅಂಥದ್ದೇನಾದರೂ ಇಲ್ಲ, ಏನಿಲ್ಲ. ಅವರು ದೊಡ್ಡ ಮನುಷ್ಯರು, ನಿಲುಕದ ನಕ್ಷತ್ರ ಅವ್ರು ಯಾವಾಗಿದ್ರು ನಮ್ಮ ಕೈಗೆ. ಏನಿಲ್ಲ, ನನ್ನ ಮನಸ್ಸೊಳಗೆ ಯಾರ ಬಗ್ಗೆನೂ ಯಾವ ಭಾವನೆನೂ ಇಲ್ಲ, ಇಟ್ಕೊಳ್ಳಬಾರ್ದು, ತಪ್ಪದು. ಅವ್ರು ನೋಡಿದ್ರೆ ಅಷ್ಟು ಶ್ರೀಮಂತರು, ನಾವು ನೋಡಿದ್ರೆ ಇಂಥ. ಸಿಂಚನಾನ ಅವ್ರಿಗೆ ಒಳ್ಳೆ ಜೋಡಿ. ಮೇಡ್ ಫಾರ್ ಈಚ್ ಅದರ್ ಅಂತ ನಾನು ಒಂದು ಮೆಸೇಜ್ ಹಾಕ್ಬಿಡ್ತೇನೆ. ಯಾಕೆ ಆಗ್ಬಾರ್ದು? ಶಶಿ ಅರುಣ ನನ್ನ ಮದುವೆ ಆಗತ್ತಾಳು, ಅರುಣ ನನ್ನ ತಂಗಿ ಸಿಂಚನ ಸಿದ್ಧಾರ್ಥನ ಯಾಕೆ ಮದುವೆ ಆಗಬಾರ್ದು? ನಡೀತೈತಲ್ಲ, ಅವರೆಲ್ಲರೂ ಒಳ್ಳೆ ಜೋಡಿ, ಒಳ್ಳೆ ಅಂತಸ್ತು, ಎಲ್ಲರಿಗೂ ಮ್ಯಾಚಿಂಗ್ ಆಕೈತಿ. ಒಳ್ಳೇದಾಗಲಿ, ಮೇಡ್ ಫಾರ್ ಈಚ್ ಅದರ್ ಅಂತ ಹಾಕ್ಬಿಡೋಣ. ಅಂದರೂ ಒಂದು ಮಾತು ಕೇಳಲ್ಲ ಸಿಂಚನಾನ. ಅಲ್ಲ, ಈ ವಿಡಿಯೋಕ್ಕೆ ನನಗೆ ಕಳಿಸಿದೆ ಅಂತೇಳಿ ಆಕೇನು ಅನ್ಕೊಂಡಾಳ ಮನಸ್ಸಿನಾಗ? ಈ ಟ್ರಿಪ್ ಹೋದಾಗ ಸಿದ್ಧಾರ್ಥ ಅವ್ರನ್ನ ಕಾಳಜಿ ಮಾಡಿದ್ದು ನೋಡಿ ಏನಾರು ತಪ್ಪು ತಿಳ್ಕೊಂಡಾಳ ನಮ್ಮಿಬ್ಬರ ಬಗ್ಗೆ. ಅದಕ್ಕೆ ನನ್ನ ಮನಸ್ಸಿನಾಗ ಏನರ ಆ ಥರ ಭಾವನೆ ಇದ್ರೆ ಈ ವಿಡಿಯೋ ನೋಡು ಉರ್ಕೊಲಿ ಅಂತ ಕಳಿಸಿದ್ಲಾ? ಇಲ್ಲ, ನನ್ನ ಮನಸ್ಸಿನಾಗ ಆ ಥರ ಭಾವನೆ ಬರೋದು ಇಲ್ಲ, ಅದಿಲ್ಲೂ ಇಲ್ಲ. ಇದ್ರೆ ಅದು ಅಲ್ಲಿಗೆ ಮುಗಿಬೇಕಷ್ಟೆ. ಇದ್ರ ಬಗ್ಗೆ ಹೆಚ್ಚಿಗೆ ಯೋಚನೆ ಮಾಡೋ ಅವಶ್ಯಕತೆಯೂ ಇಲ್ಲ. ಅವರಿಬ್ಬರು ಚೆಂದಾಗಿದ್ದರೆ ಸಾಕು ಅಷ್ಟೆ. ಸಿಂಚನ ಆಡೋದು ನೋಡಿದ್ರೆ ಆಕೆ ಸಿದ್ಧಾರ್ಥನ ಇಷ್ಟಪಡ್ತಾ ಅಂತ ಅನಿಸ್ತೈತಿ. ಸಿದ್ಧಾರ್ಥವ್ರು ನೋಡಿದ್ರೆ ಯಾರಿಗೆ ಇಷ್ಟ ಆಗಂಗಿಲ್ಲ? ಅಲ್ಲ, ಒಂದು ಕ್ಷಣ ನನಗೆ ಆರಾಮಿಲ್ಲ ಅಂದ್ರೆ ಅಷ್ಟೆಲ್ಲ ಕೇರ್ ಮಾಡಿದ್ರು ನನ್ನ ಮನಸ್ಸಿನಾಗ ಏನೋ ಒಂಥರ ಭಾವನೆ ಬಂದ್ಬಿಡ್ತು ಅವ್ರ ಬಗ್ಗೆ. ಅಂಥದ್ರೊಳಗೆ ಸಿಂಚನ ಬರೋದ್ರೊಳಗೆ ಏನೂ ತಪ್ಪಿಲ್ಲ. ಇದರೊಳಗೆ ನಾ ಇನ್ವಾಲ್ವ್ ಆಗಲೇಬಾರ್ದು. ನಾನು ಆದಷ್ಟು ದೂರ ಇದ್ರೇ ಒಳ್ಳೇದು. ಅವರಿಬ್ಬರು ಒಂದಾಗ್ತಾರೆ. ಅಬ್ಬ ಆಯ್ತು, ನಾನು ಆಫೀಸ್ಗೆ ಹೋಗಿ ಬರ್ತೇನೆ. ಇವರು ಹೆಂಗಿದ್ರು ಹೋದ್ರಲ್ಲ ಇಷ್ಟರ ಮನೆಗೆ. ಹ್ಞೂನಪ್ಪ, ಸಿಂಚನ ಅವರಪ್ಪ ಅವ್ವ ಈರಂದ್ರೂ ಇರಲಿಲ್ಲ ಪಾಪ. ಅವರು ಕೆಲಸ, ನಾವು ಈರಂದ್ರೆ ಎಷ್ಟಂತಿರ್ತಾರೆ ಅವ್ರೇ. ಹಾಂ ಆಯಿತು, ನೀನು ಹೋಗಿ ಬಾಪ ಹಂಗಾರ. ಅಣ್ಣ. ಓ ಶಶಿ, ಸಿದ್ಧಾಂತ ಮುಗೀತಾ ಎಲ್ಲ ಅಡ್ಡಾಡಿದ್ದ? ಈಗ ನೆನಪಾತವ ನೀ? ಈಗ ಬಂದ್ರನ? ಅಲ್ಲ, ನಿನ್ನೆ ಬರ್ತೇನೆ ಅಂದವರು ಇವತ್ತು ಉಳಿದ್ರಲ್ಲ ಶಶಿ. ಅಂದಿದ್ದೇವಾ ಬರ್ತೇನಂತ ಹೇಳಿ. ಆದ್ರೆ ಏನು ಮಾಡೋದು, ಗಿರ್ಜಾ ಆಂಟಿ ಇವತ್ತೊಂದು ದಿನ ಉಳಿರಿ, ಇವತ್ತೊಂದು ದಿನ, ಇವತ್ತು ಕಳ್ಸಕ್ಕೆ ಮನಸ್ಸು ಇದ್ದಿದ್ದಿಲ್ಲ ಅವ್ರದ್ದು. ಅದ್ರಾಗ ಮೊನ್ನೆ ನಮಾಶ್ ಬೇರೆ, ಹೀಗಾಗಿ ಕಡುಬು ಆಮೇಲೆ ವಡಿ ಎಲ್ಲ ಮಾಡಿದ್ರು. ಎಲ್ಲ ತಿಂದು ಉಂಡು ಮತ್ತೆ ಸ್ವಲ್ಪ ಕಟ್ಟಿ ಕಳಿಸಿದ್ರು. ಹೌದಾ? ಪಾಪ ಅವ್ರಿಗೆ ಯಾಕೆ ಅಷ್ಟು ತೊಂದರೆ? ಅಲ್ಲ, ತಿಂದು ಬಂದ್ರಿ ಆಯ್ತು, ಮತ್ತೆ ಕಟ್ಕೊಂಬರಕ್ಕೆ ಹೋದ್ರಿ ಶಶಿ? ಅಯ್ಯೋ ಅವ್ವ, ಅವ್ರು ಕೇಳ್ಬೇಕಲ್ವೇ? ಇವತ್ತು ಕಳ್ಸಾಕ ಮನ್ಸಿದ್ದಿಲ್ಲ ಅವ್ರಿಗೆ. ಅಮಾಶೆ ಐತಿ, ಉಳಿರಿ ನಾಳೆ ಹೋಗುವಂತ ಅಂತ ನಿಂತಿದ್ರು. ನಾವು ಹೋಗಿ 3 ದಿನ ಆತು. ಅದಲ್ದ ಮತ್ತು ನೀನು ಹೊಲ ಅಲ್ಲಿ ಇಲ್ಲಿ ಅಡ್ಡಾಡಿ ಸಾಕತ್ತು. ಮತ್ತು ನೀವು ಬೈತ್ರಿ ಇನ್ನೂ ಒಂದಿನ ಅನ್ಕೊತ ಕುಂತ್ರ ಅಂತೇಳಿ ನಾವು ಎದ್ದು ಬಂದು ನೋಡು. ಹೌದಾ, ಚಲೋ ಆಯ್ತು ಬಿಡ. ಪಾಪ ಅವ್ರೇನು ನಮ್ಗೆ ಹೊಸ ಬೀಗ್ರ, ಅವ್ರ ಈಗ ಪರಿಚಯ ಆತವ್ರು. ಹಾಗೆಲ್ಲ ಭಾಳ ದಿನ ಉಳಿಯೋದು ಸರಿ ಅನ್ಸಂಗಿಲ್ಲ ಅವ್ರ ಮನ್ಯಾಗ. ಆಯ್ತು ಬಂದ್ರಲ್ಲ. ಹಾಂ, ಅದಕ್ಕೆ ನಾವು ಭಾಳ ದಿನ ಉಳಿಲಿಲ್ಲ ಅಂದರೂ ಪಾಪ ಅವ್ರು ಭಾಳ ಕಾಳಜಿ ಮಾಡ್ತಾರೆ ಬಿಡ. ಅದು ನಿಜ. ಅಂದಾಗ ಪೂಜಾ ಅದ ಅಲ್ಲ ಅವ್ರ ಮನ್ಯಾಗ? ಇಲ್ಲ, ಟ್ರಿಪ್ಪಿಂದ ಹೋಗಿ ಬಂದಾಗಿಂದ ಅವ್ರ ಮನೆಗೆ ಬಿಟ್ಟು ಬಂದಾಗಿಂದ ಸರಿಯಾಗಿ ಮಾತಾಡೋಕ್ಕೂ ಆಗಲಿಲ್ಲ. ಆಮೇಲೆ ಆಕೆ ಕಾಲು ಮಾಡಲಿಲ್ಲ. ಇಲ್ಲೇ ಸಿಂಚನಾಗ ಆರಾಮಿದ್ದಿದ್ದಿಲ್ಲ. ಏನು ಸಿಂಚನಾಗ ಆರಾಮಿದ್ದಿದ್ದಿಲ್ಲ? ಅಂಥದ್ದೇನಾತಕ್ಕೆ ಒಮ್ಮಿನೊಮ್ಮೆಲೆ ನಮ್ಮ ಜೊತೆ ಬರ್ಬೇಕಾದ್ರೆ ಆರಾಮ ಇದ್ಲಲ್ಲ? ಹ್ಞೂನವ್ವ, ಆರಾಮಿದ್ಲಂತ. ಅಲ್ಲಿ ಅಡ್ಡಾಡಿ ಸುಸ್ತಾಗಿ ಒಮ್ಮೆ ಮನೆಗೆ ಬರ ತಡಿ ತಿರುಗಾತತಿ, ನಾ ಇಲ್ಲೇ ಉಳಿತೀನಿ ಅಂತ ಕುಂತ್ಲ. ಹೌದಾ? ಹಂಗಿದ್ರೆ ಸಿಂಚನ ಇಲ್ಲೇ ಉಳಿದಿದ್ಲ? ಸಿಂಚನ ಯಾಕ, ಅವರಪ್ಪ ಅವರವ್ವ ಅವ್ರ ಅಣ್ಣ ಎಲ್ಲರೂ ಇಲ್ಲೇ ಇದ್ರು. ನಿನ್ನೆ ಆಕೆಗೆ ಆರಾಮಿಲ್ಲ ಅಂತ ಹೇಳಿ ಆಕೆನಂದ್ಲು, ಅಣ್ಣ ಇಲ್ಲೇ ಉಳಿತೇನೆ, ಸಂಜೆಗೆ ನೀವು ಆಫೀಸಿಂದ ಬರ್ಬೇಕಾದ್ರೆ ಕರ್ಕೊಂಡು ಹೋಗುವಂತಿ ತಗೋ ಅಂತ ಅಂದ್ಲಪ್ಪ ಮೊದ್ಲು. ಹ್ಞೂ ಆಯ್ತು ತಗೋ, ಇರುವಾಳ ಯಾಕೆ ಪಾಪ ಆರಾಮಿಲ್ಲ ಅಂದ್ರೆ ಯಾಕೆ ಹೋಗ್ಕಾಳ ಅಂತ ನಾನು ಇಟ್ಕೊಂಡೆ. ಒಮ್ಮೆ ಸಂಜೆಗೆ ಸಿದ್ಧಾರ್ಥ ಬರ ಅಂತಲೇ
ತಲೆ ತಿರುಗಾತೈತೆ ಅಂತ ಮತ್ತೆ ನಾತ್ಲವ ಮತ್ತು ಡಾಕ್ಟರ್ ಕರೆಸಿ ಇಲ್ಲೇ ಇಂಜೆಕ್ಷನ್ ಮಾಡಿ ಟ್ಯಾಬ್ಲೆಟ್ ಕೊಡ್ತೀವಿ. ಮತ್ತು ಅವ್ರ ಅಪ್ಪ ಅವಾಗೂ ಹೇಳಿದೆ, ಮತ್ತು ಅವರು ಬಂದ್ರ ಮತ್ತು ರಾತ್ರಿ ಏನು ಹೋಗ್ತಾರ ಪಾಪ ಅಂಥೇಳಿ ಇಲ್ಲೇ ಇರಂತಂದ್ವಿ. ಅರುಣಿಗೆ ಇರಾಕೆ ಮನ್ಸು ಇದ್ದಿದ್ದಿಲ್ಲ, ನಾವ ಬಲವಂತ ಮಾಡಿ ಇರಿಸ್ಕೊಂಡ್ವಿ. ಈಗ ಅಗಳ ಹೋದ್ರ ನೋಡ, ನಿಮಗೆ ಭೇಟಿ ಆಗಿಲ್ಲ ಅವ್ರ ಬಾಗಲ್ದಾಗ? ಹೌದಾ, ಅವ್ರ ಕಾರ್ ಪಾಸ್ ಆತಂಗಾರ. ನಾನು ಅಷ್ಟು ಲಕ್ಷ ಕೊಡ್ಲಿಲ್ಲ ಬಿಡ, ಈಗ ಹೋದ್ರನ. ಸಿಂಚನಾಗ ಇಲ್ಲಿ ಉಳ್ಯಾಕ ಒಂದು ನೆವ ಬೇಕಾಗಿತ್ತು, ಅದಕ್ಕೆ ಹೊರಟಿದ್ಲ. ಸರಿ, ಸಿಂಚನ ನಿಜವಾಗ್ಲೂ ಆರಾಮಿದ್ದಿಲ್ಲ? ಅಯ್ಯೋ ಅಲ್ಲ ಶಶಿ, ಹಿಂಗೆ ಕೇಳಕತ್ತಿ? ಆರಾಮಿಲ್ಲದು ನಿಜವಾಗ್ಲೂ ಸುಳ್ಳು ಅಂತಿರ್ತದನ? ಆರಾಮಿಲ್ಲದ ಆರಾಮಿಲ್ಲ ಇಲ್ಲ, ಆಕಿಗೆ ಆರಾಮಿಲ್ಲದ ನಿಜ. ಯಾಕಂದ್ರೆ ತಲೆ ತಿರುಗಿ ಬಿದ್ಲು, ನಾನೇ ಹಿಡ್ಕೊಂಡೆ. ಏನು, ನೀ ಹಿಡ್ಕೊಂಡ? ತಲೆ ತಿರುಗಿ ಬಿದ್ಲಾ? ಹೂನುವ, ಸಿಂಚನಾಗ ಮ್ಯಾಲಿನ ರೂಮ್ನೇ ಮಕ್ಕೋ ಅಂತ ಹೇಳಿದ್ನಿ, ಸಿದ್ಧಾರ್ಥನ ರೂಮ್ನೇ ಮಕ್ಕೊಂಡಾಳಕ್ಕಿ ಪಾಪ ಗೊತ್ತಾಗದ. ಹಿಂಗಾಗಿ ಸಿದ್ಧಾರ್ಥ ಹೋಗಂತಲೇ ಇಲ್ಲ ನಿಮ್ಮ ರೂಮ್ನ ನೀವು ಮಕ್ಕೋರಿ ಅಂತ ಹೊಂಟಿದ್ಲಂತ ಒಮ್ಮೆ ತಲೆ ತಿರುಗಿ ಬಿದ್ಲ. ಸಿದ್ಧಾರ್ಥ ಹಿಡ್ಕೊಂಡು ಪುಣ್ಯಕ್ಕೆ ಏನಾಗಿಲ್ಲ, ಆರಾಮದ. ಓಹೋ, ನಾ ಇಲ್ಲ ಇಷ್ಟೆಲ್ಲ ನಡೆದ. ಮೇ ಬಿ ಪೂಜಾ ಸಿದ್ಧಾರ್ಥಗ ಕ್ಲೋಸ್ ಆಗಿದ್ದು ನೋಡಿ ಉರ್ಕೊಂಡು ಇಷ್ಟೆಲ್ಲ ಮಾಡಿದ್ಲು ಅನಿಸ್ತೈತಿ. ನಡೀಲಿ ನಡೀಲಿ, ನಿಮ್ಮಿಬ್ಬರು ಒಂದಾಕ ನಾ ಬಿಡಂಗಿಲ್ಲ. ಶಶಿ, ಹಾಂ ಆಫೀಸ್ ಕೊಂಡೆ. ಸರಿ ಸರಿ, ನೀ ಹೋಗ್ಬಾ, ನಾವು ಫ್ರೆಶ್ ಅಪ್ ಆಗ್ತೇವೆ. ಸರಿ ಆಯ್ತು. ಇವರೆಲ್ಲರೂ ಇದ್ರಲ್ಲ, ಹಿಂಗಾಗಿ ನಾನು ಬೆಳಗ್ಗೆ ಹೋಗಲಿಲ್ಲ, ಈಗ ಹೊಂಟೇನೆ. ಆಯ್ತು ತಗೋ, ನಾ ಹೋಗಿ ಬರ್ತೀನಿ. ಅಂದಂಗೆ ಸಿದ್ಧಾಂತ್, ಹಾಂ, ನೀನು ಇಷ್ಟು ದಿನನೂ ಅಡ್ಡಾಡಿ ಟ್ರಿಪ್ ಪಪ್ಪು ಅಂಥೇಳಿ ಮತ್ತು ಅಲ್ಲಿ ಉಳಿದು ಬಂದು ನನಗೇನೂ ಅನ್ನಲಿಲ್ಲ. ಈಗ ಫ್ರೆಶ್ ಅಪ್ ಆಗಿ ಆಫೀಸಿಗೆ ಬಾ. ನಾ ಹೋಗಿ ಆಫೀಸಿಗೆ ಮುಟ್ಕೊಳ್ದೆ ನೀ ಬರ್ಬೇಕು ನೋಡು. ಅಯ್ಯೋ ಅಲ್ಲ, ನಾ ಇವತ್ತು ಒಂದಿನ ರೆಸ್ಟ್ ಮಾಡಿ ನಾಳೆ ಬರ್ತಿದ್ನೇನೋಪ್ಪ. ನೋ, ನೀ ಹೇಳ್ದಂಗೆಲ್ಲ ಕೇಳೋಕ್ಕಾಗಿಲ್ಲ. ಕೆಲಸ ಅಂದಮೇಲೆ ಕೆಲಸನೇ ಅಷ್ಟೇ. ನಮ್ದು ಕಂಪ್ನಿ ಆಗಲಿ ಬೇರೆ ಕಂಪ್ನಿನ ಆಗಲಿ ಅಷ್ಟೆಲ್ಲ ಎಕ್ಸ್ಕ್ಯೂಸ್ ಕೊಡೋಕ್ಕಾಗಿಲ್ಲ. ಈಗ ಆಲ್ರೆಡಿ 3-4 ದಿನ ಆಗೈತಿ. ಬಾ. ಹಾಂ ಸರಿನಾ, ಬರ್ತೀನಿ. ಸರಿ, ಹೆಂಗಿದ್ರು ನಾ ಹೋಗಿ ಬರ್ತೀನಿ. ಛೇ, ನಮ್ಮನ್ನ ಟ್ರಿಪ್ ಹೋಗಿದ್ದು ಖುಷಿ ಇನ್ನೊಂದೆರಡು ದಿನ ಎಂಜಾಯ್ ಮಾಡೋಕ್ಕೂ ಬಿಡಲಿಲ್ಲ. ಆಫೀಸ್ಗೆ ಹೋಗ್ಬೇಕಂತ. ಅಲ್ಲ, ಪೂಜಾಗೆ ಎಷ್ಟು ಸಲ ಕಾಲ್ ಟ್ರೈ ಮಾಡಿದ್ದೆ ಆಗಳಿಂದ, ರಿಸೀವ್ ಮಾಡತ್ತಿಲ್ಲಪ್ಪ. ಅಲ್ಲ, ಏನಾದರೂ ಬ್ಯುಸಿ ಅದಾಳ? ಇನ್ನು ಕಾಲೇಜ್ಗಾರು ಹೋದ್ಲಾ? ಇಲ್ಲ ಇಲ್ಲ, ಕಾಲೇಜ್ಗೇನು ಹೋಗಿರಂಗಿಲ್ಲ. ಯಾಕಂದ್ರೆ ಎಕ್ಸಾಮ್ ಮುಗಿದವು, ಹಾಲಿಡೇ ಐತಿ. ಮೆಸೇಜ್ ಮಾಡಿದೆ, ಆನ್ಲೈನ್ ಅದಾಳು, ರಿಪ್ಲೈ ಮಾಡತ್ತಿಲ್ಲ. ಏನಾಯ್ತಕ್ಕಿಗೆ? ಅಲ್ಲ, ಟ್ರಿಪ್ಪು ಮುಗಿಸ್ಕೊಂಡು ಬಂದಾಗಿಂದ ನಾನು ಫೋನ್ ಮಾಡಿಲ್ಲ ಅಂತ ಏನಾದರೂ ಸಿಟ್ ಮಾಡ್ಕೊಂಡಾಳ? ಇರಲಿ, ಇನ್ನೊಂದು ಸ್ವಲ್ಪ ಹೊತ್ತು ನೋಡೋಣ, ಆಮೇಲೆ ಹಚ್ಚಿದ್ರಾತು. ಏನಕ್ಕೂ ಇನ್ನೊಂದ್ಸಲ ಟ್ರೈ ಮಾಡಿಬಿಡು. ಎಷ್ಟು ಎಂಗೇಜ್ ಬರತ್ತದ ಕಾಲ್ ನೋಡೋಣ. ಏನರೂ ನೆಟ್ವರ್ಕ್ ಸಮಸ್ಯೆ ಇರ್ಬೇಕು. ಮೊದಲ ಮಳೆ ಬಾಳಿತ್ತಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಟ್ರೈ ಮಾಡೋಣ. ಕನೆಕ್ಟ್ ಆದರೂ ಆಗ್ಬೋದು ಮೇ ಬಿ. ಇಲ್ಲ ಅಂತಂದ್ರೆ ಮೆಸೇಜ್ ಮಾಡೇನಲ್ಲ, ಕಾಲ್ ಮೆಸೇಜ್ ಹೋಗಿರ್ತೈತಿ, ನೋಡಿ ವಾಪಸ್ ಮಾಡ್ತಾಳೆ. ಸಿದ್ಧಾರ್ಥವ್ರು ನಂಗೆ ಇಷ್ಟು ಕಾಲ ಮೆಸೇಜ್ ಮಾಡಕತ್ತಾರೆ. ಇನ್ಮೇಲೆ ಅವ್ರದ್ದು ಯಾವುದೇ ಕಾಲು ರಿಸೀವ್ ಮಾಡೋಂಗಿಲ್ಲ, ಯಾವುದೇ ಮೆಸೇಜ್ಗೂ ರಿಪ್ಲೈ ಮಾಡೋಂಗಿಲ್ಲ ನಾನು. ಬೇಡ, ಇವರೆಲ್ಲ ದೊಡ್ಡ ಮನುಷ್ಯರು, ಇವ್ರ ನಡಕ್ಕೆಲ್ಲ ನಾವು ಸಿಕ್ಕಾಕೊಂಡು ಇವ್ರ ನಡಕ್ಕೆ ಸಣ್ಣ ಆಗೋದು ಬೇಡ. ಬೇಡವೇ ಬೇಡ, ಇವ್ರ ಸವಾಸನ ಬೇಡ. ಎಷ್ಟು ಹಚ್ಚಿದ್ರೂ ರಿಸೀವ್ ಮಾಡೋಂಗಿಲ್ಲ. ಒಂದು ಕೆಲಸ ಮಾಡಿಬಿಡ್ತೀನಿ, ಕಾಲ್ ಬ್ಲಾಕ್ ಲಿಸ್ಟೇ ಹಾಕ್ಬಿಡ್ತೀನಿ. ಎಷ್ಟಾದರೂ ಫೋನ್ ಮಾಡಲಿ, ನಮ್ಗೆ ಯಾಕೆ ಬೇಕು ಅವ್ರ ವಿಚಾರ? ಅಲ್ಲ, ಸಿಂಚನ ನೋಡಿದರೆ ನನ್ನ ಸಿದ್ಧಾರ್ಥರ ಬಗ್ಗೆ ಆ ಥರ ಮಾತಾಡಿದ್ಲು. ಇವ್ರ ಜೊತೆ ಮಾತಾಡ್ಕೊತ ಕುಂತ್ರೆ ಎಲ್ಲೆಲ್ಲಿ ಯಾರಿಗೆ ನಿನ್ನ ಹಾಕೈತೆ ಯಾರಿಗೆ ಗೊತ್ತು. ಬೇಡ ಬೇಡ, ನಮಗೆ ಯಾಕೆ ಬೇಕು ಸಾಬರಿ, ಬ್ಲಾಕ್ ಹಾಕ್ಬಿಡ್ತೇನೆ. ಸಿಂಚನ, ನಿಂಗೊಂದು ಈಟ್ರ ಮ್ಯಾನರ್ಸ್ ಅನ್ನೋದೈತಾ? ಅಲ್ಲ, ಆರಾಮಿಲ್ಲ ಆಯಿತು, ಆರಾಮಿಲ್ಲ ಅಂತಂದ್ರೆ ಕೈಯಾಗ ಗಾಡಿ ಇತ್ತು, ಕಾರ್, ನಮ್ಮ ಮನೆಗೆ ಬರ್ಬೋದಿತ್ತ? ಅಲ್ಲಿ ಸಿದ್ಧಾರ್ಥಗಳು ಮನ್ಯಾಗ ಉಳ್ಕೋತೀನಿ ಅಂತ ಕುಂತಿಲ್ಲ, ಅವ್ರು ಏನು ಅನ್ಕೋತಾರಂತ ಒಂದು ಈಟ್ರ ಯೋಚನೆ ಮಾಡ ನಿಂಗೆ. ಅಣ್ಣ, ಸುಮ್ಮನೆ ಬಾಯಿಗೆ ಬಂದಂಗೆ ಏನೇನ್ರ ಹೇಳ್ಬೇಡ. ಅಲ್ಲ, ಏನಾತ? ನನಗೆ ನಿಜವಾಗ್ಲೂ ಆರಾಮಿರಲಿಲ್ಲಣ್ಣ, ಬರೋವಷ್ಟು ಶಕ್ತಿನೂ ನನಗಿರಲಿಲ್ಲ, ಅದಕ್ಕೆ ಉಳ್ಕೋಬೇಕಾಯ್ತು. ಅಲ್ಲ, ಅದೇನು ಹೊರಗಿನವ್ರ ಮನಿನ? ಅದು ನಮ್ಮ ರಿಲೇಟಿವ್ಸ್ ಮನಿ, ಅದು ನಿನ್ನ ಏನ್ ತ್ಯಾಗಕ್ಕೆ ಮನಿ. ಅಲ್ಲಿ ಉಳಿದ್ರೆ ಏನು ಪ್ರಾಬ್ಲಮ್ ನಿನಗೆ? ನೋಡಿ ಸಿಂಚನ, ಹುಡುಗಿ ಅದಕ್ಕೆ ಅರ್ಥ ಮಾಡ್ಕೋಬೇಕು. ಹಂಗೆ ಎಲ್ಲಿ ಬೇಕಾದಲ್ಲೇ ನಾ ಉಳಿತೀನಿ ನಾ ಇರ್ತೀನಿ ಅಂತ ನೀನ ಇದ್ದು ಬಿಡ್ತಿ. ಪಾಪ ಅವ್ರು ಏನು ಹೇಳ್ಬೇಕು, ಆಯ್ತವ ಉಳಿ ಅಂತಾರೆ. ಹಂಗೆ ಕೇಳೋದು ಸರಿ ಅಲ್ಲ ಸಿಂಚನ, ಅರ್ಥ ಮಾಡ್ಕೋ. ನೀನು ದೊಡ್ಡಕೆಗೆ ಈಗ ಸ್ವಲ್ಪ ಮೆಚುರಿಟಿ ಇರಲಿ ಥಿಂಕಿಂಗ್ ಒಳಗೆ. ಹುಚ್ಚುಚ್ಚರಗತೆ ಮಾಡಬೇಡ, ನಮಗೂ ಅಸಹ್ಯ ಮಾಡಬೇಡ. ಅರುಣ, ಏನಾತಪ್ಪ?
ಏನಾಕೈತಿ ಅಪ್ಪ ಆರಾಮಿಲ್ಲ ಅಂಥೇಳಿ ಅಲ್ಲೇ ಉಳಿತೀನಿ ಅಂತ ಕುಂತ್ಬಿಟ್ಲ ಅಲ್ಲ ಏನು ಚಲೋ ಅನಿಸುತ್ತೆ ಹೇಳ ಅಲ್ಲಿ ಉಳಿತೀನಿ ಅಂಥೇಳಿ ಈಗ ಉಳಿತೀನಿ ಅಂದ ತಕ್ಷಣ ಅವ್ರು ಇರಂತಾರೋ ಬೇಡ ಅಂತಾರೋ ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕಲ್ಲಪ್ಪ. ಅಯ್ಯೋ ಅದಕ್ಕೆ ಯಾಕೆ ಅಷ್ಟೆಲ್ಲ ಟೆನ್ಷನ್? ನೀ ಏನು ತಲೆ ಕೆಡ್ಸ್ಕೊಬೇಡ, ನಾಕೀಗ ಬುದ್ಧಿ ಹೇಳ್ತೀನಿ ತಗೋ. ನಿಂಗೆ ಆಫೀಸಿಗೆ ಲೇಟ್ ಆಕೈತಿ, ಹೋಗು. ಏನು ಹೇಳ್ತಿರೋ ಯಾವಾಗಿದ್ರೂ ಈಗಿದ್ದ ಕೆಲಸ. ಸಿಂಚು ಅವೇ ಕಷ್ಟ ಮಾಡ್ಕೊಂಡಾನ ಅಂಥದ್ದೇನು ಮಾಡಿದ್ದೀನಿ ನೀನು? ಅವ್ವ ಅವನ ವಿಚಾರ ನಿನಗೆ ಗೊತ್ತಿದ್ದೈತಲ್ಲ, ಹೊಸದಾಗಿ ಏನಿಲ್ಲ. ನಂಗೆ ತಲೆನೂ ಸದತ್ತಿ, ಒಂದು ಕಪ್ ಬಿಸಿ ಬಿಸಿ ಚಹಾ ಮಾಡ್ಕೊಂಬರೋ ಮಮ್ಮಿ. ಛೇ ಅಪ್ಪ ಮಗಳು ಏನರ ಮಾಡ್ಕೊರಿ. ಅರುಣ್ ಏನೋ ಹೇಳತ್ತಿದ್ದ, ಬಾಯಿ ಮುಚ್ಚಿಸಿ ಕಳಿಸಿದ್ಲು. ಚಾಲೋ ಮಾಡ್ಕೊಂಬರ್ತೇನೆ ತಡಿ. ಯವ್ವ ಮಗಳ ಯಾಕೆ ಏನಾಯ್ತು? ಅರುಣ್ ಯಾಕೆ ಹಂಗೆ ಓದಾಡತ್ತಿದ್ದ? ಅಪ್ಪ ನಿನಗೆ ನಾ ಎಷ್ಟು ಇಷ್ಟ ಅಂತ ನಂಗೆ ಗೊತ್ತೈತಪ್ಪ. ನಾ ಒಂದಿನ ಕೇಳ್ತೀನಿ, ನೀ ಇಲ್ಲ ಅನ್ಬಾರ್ದು. ಅಯ್ಯೋ ಮಗಳ, ಇದಾಕೆ ನೀ ನನಗೆ ಒಬ್ಬಕ್ಕೆ ಮಗಳವ? ನಿಂಗೆ ಇಷ್ಟಪಟ್ಟಿದ್ದನ್ನ ಜೀವನದಾಗ ಹುಟ್ಟಿದಾಗಿಂದ ನಿಂಗೆ ಇಷ್ಟಪಟ್ಟಿದ್ದನ್ನ ಎಲ್ಲ ಕೊಡಿಸ್ಕೊಂತ ಮಾಡ್ಕೊತ ಬಂದೀನಿ. ಇದನ್ನಿಲ್ಲ ಅಂತೇನ ಕೇಳವ, ಏನು ಬೇಕು? ಅಪ್ಪ ಇಷ್ಟು ದಿನ ಕೊಡಿಸಿದಲ್ಲಪ್ಪ, ಇದು ಒಂದು ಇಂಪಾರ್ಟೆಂಟ್ ಡಿಸಿಷನ್ ಅಪ್ಪ. ನೀನು ಬೇಡ ಅನ್ನಲಿಲ್ಲ ಅಂದ್ರೆ, ನೀನು ಅನ್ಕೊಲ್ಲ ಅಂದ್ರೆ ಹೇಳ್ತೀನಿ. ಇಷ್ಟು ಯಾಕೆ ಇಳ್ಯಾಕತಿ ಸಿಂಚನ? ಏನೈತೆ ಹೇಳು. ಅಲ್ಲ ನಿನಗೆ ಇಷ್ಟವಾಗಿದ್ದನ್ನು ಮಾಡುವಂಥ ಫ್ರೀಡಮ್ ನಿನ್ನ ಜೀವನದಾಗ ನಾ ಕೊಟ್ಬಿಟ್ಟೀನಿ. ಈಗ ಏನು ಬೇಕು ಹೇಳು, ಕೊಡಿಸ್ತೇನಂತ. ಅಪ್ಪ ಇದನ್ನು ಹೆಂಗೆ ಹೇಳ್ಬೇಕಂತ ಅರ್ಥ ಆಗತ್ತಿಲ್ಲ. ಆದರೂ ಅದು ಅದು ಮಗಳ ಏನವ ಸಂಕೋಚ ಯಾಕೆ ಪಟ್ಕೊಳತಿ? ನಿಮ್ಮ ಅಪ್ಪಲ್ಲನ ನಿನಗೆ ಬೇಕಾಗಿದ್ದು ಬೇಡಾಗಿದ್ದು ಮಾಡು ನಾನು ಏನಂತ ಹೇಳು. ಅಪ್ಪ ಅದು ಸಿದ್ಧಾರ್ಥ ಅವ್ರ ಬಗ್ಗೆ ನಿನ್ಗೆ ಏನು ಅನಿಸ್ತೈತಿ? ಅಯ್ಯ ಸಿದ್ಧಾರ್ಥ್ ಬಗ್ಗೆ ನನಗೇನು ಅನ್ಸ್ಬೇಕ? ದೊಡ್ಡ ಬಿಸ್ನೆಸ್ ಮ್ಯಾನವ. ಬಿಸ್ನೆಸ್ ಹೆಂಗೆ ನಡ್ಕೊಂಡು ಹೋಗ್ತಾನೆ, ಇಷ್ಟು ಸಣ್ಣ ವಯಸ್ಸಿನಾಗ ಅಷ್ಟೆಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ತಾನೆ. ಮನಿ ಸಂಸಾರ ಪ್ರತಿಯೊಂದು ಜವಾಬ್ದಾರಿನೂ ಐತಿ. ಅವನ ಬಗ್ಗೆ ನಂಗೆ ಏನು ಅನಿಸ್ಬೇಕು? ಒಳ್ಳೆ ಹುಡುಗ. ಇನ್ಫ್ಯಾಕ್ಟ್ ಹೇಳ್ಬೇಕಂತಂದ್ರೆ ನಂಗೆ ಒಂದು ಕ್ಷಣ ಅವ್ನು ನೋಡ್ರೆ ನಿನಗೆ ಅವ್ನು ಮದುವೆ ಮಾಡಬಾರ್ದಾ ಅನಿಸ್ಬಿಡ್ತೈತಿ, ಅಷ್ಟು ಒಳ್ಳೆ ಹುಡುಗ. ಅಪ್ಪ ಏನಂದಿ? ಏನಂದಿ ಅಂದ್ರೆ ಮತ್ತೆ ಹೇಳ್ಬೇಕಾ? ಒಳ್ಳೆ ಹುಡುಗ ಅಂಥ ಅಳಿಯ ಸಿಕ್ಕರೆ ಪುಣ್ಯ ಮಾಡಿ ನಾನು ಅಂತ ಅನಿಸ್ತೈತಿ ಎಂದೆ. ಅಪ್ಪ ನಿಂಗಂತ ಹೇಳ ನಾನು ಹೇಳವ. ಅದು ಅದು ಸಿದ್ಧಾರ್ಥ ಅಂದ್ರೆ ನಂಗೆ ಭಾಳ ಇಷ್ಟಪ್ಪ. ನಿನಗೆ ಭಾಳ ದಿನ ಆದ್ನ ಈ ವಿಚಾರ ಹೇಳ್ಬೇಕಂತ ಹೇಳಿ ಹೆಂಗೆ ಹೇಳಬೇಕು, ಮಗಳಾಗಿ ತಂದೆ ಮುಂದೆ ಈ ವಿಚಾರ ಹೆಂಗೆ ಹೇಳಬೇಕು ಅಂತ ಸಂಕೋಚ ಪಟ್ಕೊಂಡು ಬಿಟ್ಕೊಳತ್ತಿದ್ದೆ. ನಿನ್ನ ಬಾಯಿಂತ್ರ ಬಂತಲ್ಲ ಅದಕ್ಕೆ. ವಾ ಮಗಳ ಸಿಂಚನ, ನಿನಗೆ ಸಿದ್ಧಾರ್ಥ ಅಂದ್ರೆ ಇಷ್ಟನಾ? ಅಯ್ಯೋ ದೇವ್ರೆ, ಇದನ್ನು ಮುಂಚೆನೇ ಹೇಳಬೇಕಲ್ಲೋ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಒಂದು ಕ್ಷಣ ಅಂದ್ಕೊಂಡೀನಿ, ಅವ್ರ ಮಗಳನ್ನ ನಮ್ಮ ಮನೆಗೆ ತರಾತೀವಿ, ನಮ್ಮ ಮಗಳನ್ನ ಅವ್ರ ಮನೆಗೆ ಕೊಟ್ರೆ ಚಲೋ ಇರ್ತೈತಲ್ಲ. ಅದ್ರಾಗೂ ಸಿದ್ಧಾರ್ಥಕ್ಕೆ ಏನು ಕಮ್ಮಿ ಆಗೈತಿ ಅಂಥೇಳಿ ನೀನೇ ಇಷ್ಟಪಡತ್ತಿ ಅಂದಮೇಲೆ ನಂದು ಇನ್ನೇನು ಹೋಗ್ತೈತಿ. ಆದಷ್ಟು ಲಗುನ ಹೋಗಿ ಅವ್ರ ಮನೆಗೆ ಹೋಗಿ ಸಂಬಂಧ ವಿಚಾರಿಸ್ತೀನಿ. ಅರುಣನ ಮದುವೆಗ ನಿನ್ನ ಮದುವೆನೂ ಮಾಡಿ ಮುಗಿಸ್ಬಿಡ್ತೀನಿ. ಅಪ್ಪ ಏನು ಹೇಳತ್ತೀಪ್ಪ ನೀನು? ಕರೀನ ಹೇಳತ್ತೀನಿ, ಇದ್ದಿದ್ದಂಗೆ ಹೇಳತ್ತೀನಿ. ನನಗಂತೂ ಹುಡುಗ ಭಾಳ ಇಷ್ಟ. ನೀನು ಇಷ್ಟಪಟ್ಟು ಅಂದಮೇಲೆ ಮತ್ತಿನ್ನೇನೈತಿ? ನೀವು ಇಷ್ಟಪಟ್ಟರೆ ಅಂದ್ಮೇಲೆ ನಮ್ಮ ದೊಡ್ಡವ್ರದ್ದೇನೈತಿ? ನನಗೂ ಭಾಳ ಇಷ್ಟ ಆಗ್ಯಾನ ಹುಡುಗ. ನಾಳೆನ ಹೋಗ್ತೀನಿ ಅವ್ರ ಮನೆಗೆ ಹೋಗಿ ಸಂಬಂಧ ಮಾತಾಡಿ ಬರ್ತೀನಿ.